ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತೊಂದು ಸ್ವಲ್ಪ ನನ್ನ ಮಗನಿಗೆ ಇಯರಿಂಗ್ ತೊಗೋಬೇಕಿತ್ತು, ಹಾಗಾಗಿ ಗೋಲ್ಡ್ ಶಾಪ್ಗೆ ಬಂದಿದ್ದೀನಿ. ಅವನು ಕರ್ಕೊಂಡು ಬಂದಿದ್ದೀನಿ. ಸೊ ಅವನಿಗೆ ಇಯರಿಂಗ್ ಅಂದರೆ ತುಂಬ ಇಷ್ಟ, ಯಾಕಂದರೆ ನಾವೆಲ್ಲ ಹಾಕ್ಕೊಂತೀವಲ್ಲ, ಹಂಗಾಗಿ ಅವನು ಹಾಕ್ಕೋಬೇಕು ಅಂತ ತುಂಬಾ ಇಷ್ಟಪಡ್ತಾನೆ. ಸೊ ಅವನಿಗೆ ಮುಂಚೆ ನಾನು ಹುಟ್ಟಿದಾಗ 2 ಕಿವಿಗೂ ಚುಚ್ಚಿಸಿದ್ದೆ. ಬಂದ್ಬಿಟ್ಟು ಸುತ್ತುತ್ತಾರಲ್ವಾ, ಆ ಥರ ಇರೋದ್ರಿಂದ ಅವನಿಗೆ ಕಿವಿ ತುಂಬಾನೇ ಗಾಯ ಆಗ್ತಾ ಇತ್ತು. ಹಂಗಾಗಿ 2 ಸೈಡು ತೆಗ್ಸೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಒಂದು ಸೈಡ್ ಇರಲಿ ಅಂತಂದು ರೈಟ್ ಸೈಡ್ ಮಾತ್ರ ಬಿಟ್ಟು ಇನ್ನೊಂದು ಸೈಡನ್ನು ತೆಗ್ಸಿದೆ. ಸೊ ಒಂದು ಸೈಡ್ ಇರಲಿ ಸಾಕು, ಹುಡುಗ ಅಲ್ವಾ ಅಂತ ಅಂದ್ಕೊಂಡು ಸೊ ಈ ಥರದ್ದು ಸ್ಕ್ವೇರ್ ಶೇಪ್ ಇರೋದ್ರ ಥ್ರೆಡ್ ಇರೋದು ಹಾಕೋಣ ಅಂತ ಅಂದ್ಕೊಂಡ್ವಿ. ಇದು ಬಂದ್ಬಿಟ್ಟು 900 ರುಪೀಸ್ ಹೇಳಿದ್ರು ಅವರು. ಬ್ಲ್ಯಾಕ್ ಏನೋ ತೋರಿಸ್ತಾ ಇದ್ರು. ಸೊ ನಂಗೆ ಬ್ಲ್ಯಾಕ್ ಬೇಡ, ಗ್ರೀನ್ ಬೇಕು ಅಂತ ಹೇಳ್ತಾ ಇದ್ದೆ. ಆಮೇಲೆ ಅದು ಕಿವಿದು ಹಾಕಿರೋದು ತೆಗಿಸ್ಬೇಕು ಅಂತ ಹೇಳಿದ್ವಿ. ಅವರು ನಮ್ಮ ಹತ್ರ ಇಲ್ಲ, ಆಚಾರ್ಯ ಹತ್ರನೇ ತೆಗಿಸ್ಬೇಕು ನೀವು, ಅದು ಕಟ್ ಮಾಡಿ ತೆಗಿಬೇಕು, ಹಂಗೆ ತೆಗಿಯಕ್ಕೆ ಬರಲ್ಲ ಅದು ಅಂತಂದು ಹೇಳಿದ್ರು. ಸರಿ ಅಂತಂದು ಮತ್ತೆ ಆಚಾರ್ಯ ಹತ್ರ ಹೋದ್ವಿ. ಬಂದ್ಬಿಟ್ಟು ವಿದ್ಯಾಣಪುರ ಮೇನ್ ರೋಡಲ್ಲೇ ಪೂಜಾ ಜ್ಯುವೆಲ್ಲರ್ಸ್ ಅಂತ ಇದೆ. ಸೊ ಅದ್ರ ಪಕ್ಕನೇ ಇರೋದು. ನಾನು ಆಗಲೇ ಹೋಗಿದ್ದು ಜ್ಯುವೆಲ್ಲರಿ ಶಾಪು ಬೇರೆ. ಸೊ ನಾವು ಮನೆ ಹತ್ರ ಇರೋವಂಥ, ಅಮ್ಮ ಮನೆ ಹತ್ರ ಇರೋವಂಥ ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದು. ಈಗ ಬಂದಿರೋದು ವಿದ್ಯಾಣಪುರ ಹತ್ರ ಇರೋವಂಥ ಜ್ಯುವೆಲ್ಲರಿ ಶಾಪ್, ಅಲ್ಲಿಗೆ ಬಂದಿದ್ದೀವಿ. ಸೊ ಅಲ್ಲೇ ಕಿವಿ ತೊಗೊಂಡು ಅಲ್ಲೇ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅವ್ರ ಆಚಾರ್ಯವರು ಇವ್ನ ಕಿವಿ ನೋಡಿ ಅದು ತುಂಬ ಹತ್ರ ಸುತ್ತಿದ್ದಾರೆ, ಅದಕ್ಕೆ ಅದು ತುಂಬ ಗಾಯ ಆಗಿದೆ. ಇವತ್ತೇ ಹಾಕಬೇಡಿ, ಸ್ವಲ್ಪ ಕೊಬ್ಬರೆಣ್ಣೆ ಹಚ್ಚಿ ತುಳಸಿ ಕಡ್ಡಿ ಇಟ್ಟು ಸ್ವಲ್ಪ ವಾಸಿ ಆದಮೇಲೆ ಹಾಕಿ ಅಂತಂದು ಹೇಳಿದ್ರು. ಅವ್ನ ಕಿವಿ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ. ನನಗೆ ಬೇಜಾರಾಗ್ತಾ ಇತ್ತು, ಹಾಕೋದೇ ಬೇಡಪ್ಪ ಅಂತ ಅನಿಸ್ಬಿಡ್ತು. ಈ ಥರ ಆಗಿಬಿಟ್ಟಿತ್ತು. ಅದು ಮುಂದ್ಗಡೆನೂ ತುಂಬಾ ಶಾರ್ಪ್ ಇತ್ತು, ಹಾಗೆ ಹಿಂದ್ಗಡೆನೂ ಕೂಡ ಈ ಥರ ಟೈಟಾಗಿ ಸುತ್ತಿರೋದ್ರಿಂದ ಗಾಯ ಆಗಿಬಿಟ್ಟಿತ್ತು. ಹಾಗೆ ನಾನು ಹೇಳಿದ್ನಲ್ವ ವಿದ್ಯಾಣಪುರದಲ್ಲಿ ಪೂಜಾ ಜ್ಯುವೆಲ್ಲರ್ಸ್ ಅಂತ ಇದೆ ಅಂತ. ಸೊ ಅಲ್ಲೇ ನೋಡ್ತಾ ಇದ್ದೀನಿ ಇವಾಗ. ಸೊ ಇನ್ನೊಂದು ಶಾಪ್ಗೆ ಹೋಗಿದ್ವಲ್ಲ, ನಂಗೆ ಅಲ್ಲಿ ಗ್ರೀನ್ ಕಲರ್ ಸಿಗಲಿಲ್ಲ ನನಗೆ, ಹಾಗಾಗಿ ಸೊ ಗ್ರೀನ್ ಕಲರ್ ಇಲ್ಲಿ ಸಿಕ್ತು ನನಗೆ. ಹಾಗೆ ಬೆಳ್ಳಿ ಚೊಂಬು ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಹಾಗೆ ಈ ಚಿಕ್ಕದು ಚೊಂಬು ಬಂದುಬಿಟ್ಟು ಅದು ಡಿಸೈನ್ ಇರೋದಾಗಲಿ ಡಿಸೈನ್ ಇಲ್ಲದೆ ಇರೋದಾಗಲಿ ತೂಕದ ಮೇಲೇ ಅಂತ ಹೇಳಿದ್ರು. ಹಾಗಾಗಿ ನೋಡ್ತಾ ಇದ್ದೀನಿ. ಚಿಕ್ಕದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಅದಕ್ಕೆ ಎಲೆನೂ ಕೂಡ ನೋಡಿದೆ. ಇದು ಎಲೆ ಬಂದುಬಿಟ್ಟು 5,500 ಏನೋ ಹೇಳಿದ್ರು. ಅದು ಚಿಕ್ಕದು ಚೊಂಬು ಬಂದು 25,000 ಹೇಳಿದ್ರು. ಹಾಗೆ ದೊಡ್ಡದು ಪ್ಲೇನ್ ಚೊಂಬಿತ್ತಲ್ಲ, ಅದು 32,000 ಏನೋ ಹೇಳಿದ್ರು. ಹಾಗೆ ನನ್ನ ಮಗಳಿಗೆ ಈ ಥರ ಚಿಕ್ಕದಾಗಿರೋಂಥ ಇಯರಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ ಡಿಸೈನ್ಸ್ ಯಾವುದಾದ್ರೂ ಬಂದಿದೆನಾ ಅಂತಂದು ಕೇಳಿದೆ. ದೊಡ್ಡದಿದೆ, ಚಿಕ್ಕದು ಯಾವುದೂ ಇಲ್ಲ, ನೀವು ನೋಡಿಬಿಟ್ಟು ಹೋಗಿ ಯಾವುದಾದ್ರೂ ಬೇಕು ಅಂತಂದು ಹೇಳಿದ್ರು. ಅದೇ ಥರನೇ ಚಿಕ್ಕದು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ ನೋಡೋಣ ಅಂತಂದು ಸೊ 2 ಕೂಡ ಹಾಗೆ ನೋಡಿ ಇಟ್ಟು ಬಂದಿದ್ದೀನಿ. ಯಾವುದು ತೊಗೊಳ್ಳಿಲ್ಲ, ಅಷ್ಟು ಕಾಸ್ಟ್ಲಿ ಆಗಿದೆ ಗೋಲ್ಡ್ ಅಂತೂ ಇವಾಗ. ಸರಿ, ಬರೀ ಇದು ಒಂದೇ ಇಯರಿಂಗ್ಗೆ ನಮಗೆ 5,000 ಏನೋ ಆಯಿತು. ಸೊ ನಮ್ಮಮ್ಮ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಹಾಗಾಗಿ ಅದು ಹಳೇದು ಇಯರಿಂಗ್ ಹಾಕ್ಬಿಟ್ಟು ಮೇಲೆ ನಾವು ಅಮೌಂಟ್ ಹಾಕಿ ತೊಗೊಂಡಿದ್ದು. ಜಸ್ಟ್ ಒಂದು ಅರ್ಧ ಗ್ರಾಮು ಇಲ್ಲ, ಅಯ್ಯೋ ಇದಕ್ಕೆ 5,000 ಹತ್ರ, ಇನ್ನೇನು ಮಾಡೋದು ಅಂತಂದು ತೊಗೊಂಡ್ವಿ. ಸೊ ಮತ್ತೆ ಮಕ್ಕಳಿಗೆ ನಮ್ಮ ಮನೆಯವರು ಆಮೇಲೆ ಬೇಡ, ಸ್ಕೂಲ್ಗೆಲ್ಲ ಹಾಕೊಂಡು ಹೋಗ್ತಾನೆ, ಕಳ್ಕೊಂಬಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಬೆಳ್ಳಿ ತೊಗೊಳ್ಳೋಣ ಅಂತ ಹೇಳಿದ್ರು. ಸರಿ ಇವಾಗ ಹಾಕ್ಬಿಟ್ಟಿದ್ದೀವಿ, ಇರಲಿ ಅಂತಂದೇಳಿ ಇದನ್ನೇ ಹಾಕಿದ್ದೀನಿ ಈಗ ಸದ್ಯಕ್ಕೆ. ಮತ್ತು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸಿಲ್ವರ್ದು ಯಾವುದಾದ್ರೂ ಹಾಕೋಣ ಅಂತ. ಯಾಕಂದರೆ ಚಿಕ್ಕ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರಲ್ವ, ಕಳ್ಕೊಂಬಿಟ್ರೆ ಅಂತ ಅದೊಂದು ಭಯ. ಇವಾಗ ನೋಡಿದ್ರೆ ತುಂಬಾ ರೇಟ್ ಆಗಿಬಿಟ್ಟಿದೆ ಗೋಲ್ಡು. ಹಾಗೆ ನೋಡ್ತಾ ಇರ್ಬೋದು, ಸ್ವಲ್ಪ ಗ್ರೀನ್ ಕಲರ್ ಅಲ್ವಾ, ಸ್ವಲ್ಪ ಎದ್ದು ಕಾಣಿಸುತ್ತೆ ಅಂತ ಅದಕ್ಕೆ ಗ್ರೀನ್ ಕಲರೇ ತೊಗೊಂಡೆ. ಹಾಗೆ ಅವನ ಕಿವಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಅವ್ನ ರಾಶಿಗೆ ಬಂದುಬಿಟ್ಟು ಪಚ್ಚೆನೇ ತೊಗೋಬೇಕು ಅಂತ ಇತ್ತು. ಸೊ ಹಂಗಾಗಿ ಗ್ರೀನೇ ತೊಗೊಂಡೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತಂದು. ಸುಮ್ಮನೆ ವೈಟ್ ಅಂದರೆ ಅಷ್ಟು ಚೆನ್ನಾಗಿ ಎದ್ದು ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಗ್ರೀನ್ ತೊಗೊಂಡೆ. ಹಾಗೆ ಅವನಿಗೆ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಸೊ ಬಾಲ್ಕನಿನಲ್ಲಿ ಆಟ ಆಡಿಕೊಂಡು ಆ ಕಡೆ ನೋಡ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಬಂದಿಲ್ಲ ಮಂಕಿ, ಬಂದಿಲ್ಲಪ್ಪ, ಬಂದಿಲ್ಲ. ಇಲ್ಲ ಬಂದಿಲ್ಲ ಮಂಕಿ, ಬಂದಿಲ್ಲ ಮಂಕಿ. ಎಲ್ಲೈತಿ ಮಂಕಿ?
ಹಾಗೆ ಇದು ಬಂದು ಗಣೇಶ ಹಬ್ಬದ ವಿಡಿಯೋ. ನಾನು ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮನೆಯಲ್ಲೇ ಸಿಂಪಲ್ ಆಗಿ ಗಣೇಶ ಪೂಜೆ ಮಾಡಿದ್ವಿ. ಸೊ ಮನೆಯಲ್ಲೇ ಬೆಳ್ಳಿ ಗಣೇಶ ಇತ್ತಲ್ವ, ಸೊ ಅದಕ್ಕೇ ಪೂಜೆನ ಮಾಡಿ ಈ ಥರ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ಮನೇಲೇ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಗಣೇಶನ ಇಡ್ತೀವಿ. ಸೊ ಹಬ್ಬದ ದಿನ ಏನೂ ಗಣೇಶನ ಇಟ್ಟಿರಲಿಲ್ಲ. ಸೊ ಹಬ್ಬ ಎಲ್ಲ ಮುಗಿದ್ಮೇಲೆ ಸ್ಯಾಟರ್ಡೆ ತಂದು ಗಣೇಶನ ಇಟ್ಟಿದ್ವಿ. ಸೊ ಅದನ್ನು ಕೂಡ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಅಡುಗೆನೂ ಏನು ಸಿಂಪಲ್ಲಾಗಿ ಮಾಡಿದ್ದೆ ಅಷ್ಟೇ. ಸೊ ಸಿಹಿ ಕಡುಬು, ಹಾಗೆ ಕಾಳು, ಚಿತ್ರಾನ್ನ, ಸ್ವಲ್ಪ ಬಜ್ಜಿ, ಸಂಡಿಗೆ ಇಷ್ಟೇ ಮಾಡ್ಕೊಂಡಿದ್ವಿ. ಸೊ ಸಿಂಪಲ್ಲಾಗಿ ಗಣೇಶ ಪೂಜೆನ ಮನೆಯಲ್ಲಿ ಮಾಡಿಕೊಂಡು ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡಿದ್ವಿ. ಹಾಗೆ ಇದು ಮತ್ತು ಸ್ಯಾಟರ್ಡೇದು ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ಇಟ್ಟಿರ್ತಾರೆ ಅಂತ ಹೇಳಿದ್ನಲ್ವ. ಸೊ ಒಂದೇ ದಿನ ಗಣೇಶನ ಇಡ್ತಾರೆ, ಪೂಜಾರಿನೆಲ್ಲ ಕರೆಸ್ಬಿಟ್ಟು ಪೂಜೆನ ಮಾಡಿಸ್ತೀವಿ ಗಣೇಶನ ಇಟ್ಟಾಗ. ಸೊ ಪ್ರತಿಷ್ಠಾಪನೆಗೂ ಕೂಡ ಪೂಜಾರಿ ಬರ್ತಾರೆ. ಹಾಗೆ ಸಂಜೆ ನಾವು ಏನು ಗಣೇಶನ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ಪೂಜಾರಿ ಬಂದುಬಿಟ್ಟು ವಿಸರ್ಜನೆ ಮಾಡೋದಕ್ಕೆ ಬರ್ತಾರೆ. ಹಾಗೆ ನನ್ನ ಮಗನ್ನ ಕರ್ಕೊಂಡು ಹೋಗಿದ್ನಲ್ವ, ಸೊ ಅವ್ನ ಫೋಟೋ ತೆಗೆಸ್ಕೊಳ್ಳೋ ಅಂತಂದು ನಿಲ್ಲಿಸಿದ್ರೆ ಅವ್ನ ಫೋಟೋ ಸರಿಯಾಗಿ ತೆಗೆಸ್ಕೊತಾನೆ ಇರಲಿಲ್ಲ. ಆಮೇಲೆ ಯಾಕೋ ಸ್ವಲ್ಪ ಆ ಫೋಟೋನ ಅಷ್ಟು ಚೆನ್ನಾಗಿ ಬರ್ತಿದ್ದಿಲ್ಲ, ಬ್ಲ್ಯಾಕ್ ಬರ್ತಾಯಿತ್ತು. ಹಿಂದ್ಗಡೆ ವಿಂಡೋ ಇತ್ತಲ್ವ, ಹಾಗಾಗಿ. ಸೊ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು, ನೋಡ್ತಾ ಇರ್ಬೋದು. ಎಲ್ಲ ಡೆಕೋರೇಷನ್ ಎಲ್ಲ ಅವರೇ ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಅವರು. ಹಾಗೆ ನನ್ನ ಮಗನ ನಿಲ್ಲಿಸಿ ಒಂದಷ್ಟು ಫೋಟೋನ ತೆಕ್ಕೊಂಡೆ. ಹಾಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇತ್ತು. ನನ್ನ ಮಗಳು ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಹಾಗೆ ಒಂದು ಡ್ರಾಮಾ ಕೂಡ ಮಾಡಿದ್ರು. ಸೊ ಅದು ಡ್ರಾಮಾ ಅಷ್ಟೊಂದು ನಾನು ಕ್ಲಿಯರಾಗಿ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ಇಲ್ಲಿ ಅಪ್ಲೋಡ್ ಮಾಡ್ತಾಯಿಲ್ಲ. ಹಾಗೆ ಸಿಂಗಿಂಗ್ ಮಾಡೋರು ಸಿಂಗ್ ಮಾಡ್ಬೋದು, ಇದೆಲ್ಲನೂ ಕೂಡ ಇರುತ್ತೆ. ಸೊ ಸಂಜೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿರುವಂತಹ ಲೇಡೀಸು ಕೂಡ ಗ್ರೂಪ್ ಡ್ಯಾನ್ಸು ಹಾಗೆ ಸೋಲೋ ಡ್ಯಾನ್ಸ್ ಎಲ್ಲನೂ ಕೂಡ ಮಾಡಿದ್ರು. ಅದಾದಮೇಲೆ ಗಣೇಶನಿಗೆ ಅಲ್ಲೇ ಅಪಾರ್ಟ್ಮೆಂಟಲ್ಲೇ ಒಂದು 3 ರೌಂಡನ್ನ ಹಾಕಿಸ್ತೀವಿ. ಸೊ ಅಲ್ಲೇ 3 ರೌಂಡ್ ಹಾಕ್ಸ್ಬಿಟ್ಟು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಿಬಿಟ್ಟು ಅದಾದಮೇಲೆ ಗಣೇಶನ ವಿಸರ್ಜನೆನ ಮಾಡ್ತಾರೆ. ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಗಣೇಶನ ವಿಸರ್ಜನೆ ಮಾಡಿ ಗಣೇಶನ ಕಳಿಸ್ಕೊಡ್ತೀವಿ. ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಎಲ್ಲೋ ಬೇರೆ ಕಡೆ ಎಲ್ಲೂ ಕೂಡ ಹೋಗೋದಿಲ್ಲ ನಾವೆಲ್ಲ. ಅಲ್ಲೇ ಒಂದು ಡ್ರಮ್ಮಲ್ಲಿ ನೀರು ಇಟ್ಬಿಟ್ಟಿರ್ತಾರೆ. ಸೊ ಅದೇ ಡ್ರಮ್ಮಲ್ಲೇ ಗಣೇಶನ 3 ಸಲ ಮುಳುಗಿಸಿ ವಿಸರ್ಜನೆನ ಮಾಡ್ತಾರೆ. ತೆಕ್ಕೋಬೇಕು, ಅದನ್ನ ಬಿಡಂಗಿಲ್ಲ, ತೆಕ್ಕೋಬೇಕು.